ಇವತ್ತು ಆಗಸ್ಟ್ 23ನೇ ತಾರೀಕು ವಾಕಿಂಗ್ ಇರೋದಿಲ್ಲ. ಇವತ್ತು ಶನಿವಾರ ಜೊತೆಗೆ ಅಮಾವಾಸ್ಯೆ ಇರುವಂಥ ಕಾರಣ ವಾಕಿಂಗನ್ನು ಇವತ್ತು ಕಂಡಕ್ಟ್ ಮಾಡಿಲ್ಲ. ಸೊ ಹೀಗಾಗಿ ನಮ್ಮ ಎಲ್ಲ ಸಾಕಾನೆಗಳು ನಮ್ಮ ದಸರಾ ಗಜಪಡೆ ಮೈಸೂರು ಪ್ಯಾಲೇಸ್ ಒಳಗಡೆನೆ ರೆಸ್ಟನ್ನು ಮಾಡ್ತಾ ಇದ್ದೇವೆ. ನೀವು ಇವತ್ತು ಬೆಳಗಿನ ಒಂದು ವಿಡಿಯೋನ ಸಹ ನೋಡ್ತಾ ಇರ್ಬೋದು. ನಮ್ಮ ಎಲ್ಲ ಆನೆಗಳಿಗೆ ಮೇವನ್ನು ರೇಷನನ್ನು ಕೂಡ ಕೊಡ್ತಾ ಇದ್ದಾರೆ. ಇನ್ನು ಎಂದಿನಂತೆ ಯಥಾಸ್ಥಿತಿ ಆನೆಗಳಿಗೆ ಸ್ನಾನ ಮಾಡಿಸೋದು, ಅಲ್ಲೇ ಕಟ್ಟ ಹಾಕಿರ್ತಾರೆ. ಕೆಲವೊಂದಿಷ್ಟು ಜನ ಬಂದು ಅಲ್ಲೇ ಕ್ಯಾಂಪ್ ಹತ್ರ ನೋಡ್ಕೊಂಡು ಹೋಗ್ತಾರೆ. ಆನೆಗಳ ಒಂದು ಗಜಪಡೆಯ ತಾಲೀಮನ್ನು ನೋಡಬೇಕು ಅಂತ ತುಂಬ ಚೆನ್ನಾಗಿ ಕೂಡ ವೆಯ್ಟ್ ಮಾಡ್ತಿರ್ತಾರೆ. ಬಟ್ ಇವತ್ತು ಆ ಒಂದು ಕ್ಷಣವನ್ನು ಕಣ್ತುಂಬಿಕೊಳ್ಳೋಕ್ಕಾಗಲ್ಲ. ಶನಿವಾರ ಇವತ್ತು ವಾಕ್ ಇರೋದಿಲ್ಲ, ನಾಳೆ ಎಂದಿನಂತೆ ವಾಕ್ ಇರುತ್ತೆ. ಸೋಮವಾರ ಸೆಕೆಂಡ್ ಬ್ಯಾಚ್ ಆನೆಗಳು ಕೂಡ ಬರುತ್ತೆ. ಆವಾಗ ಸಾಕಷ್ಟು ಜನ ಕೂಡ ಸೇರ್ತಾರೆ ಒಂದು ಆನೆಗಳನ್ನು ನೋಡಬೇಕು ಅಂತ. ಪೂಜೆ ಮಾಡುವ ಮೂಲಕ ಆನೆಗಳನ್ನು ಒಳಗಡೆ ಬರ್ಮಾಡ್ಕೊಳ್ತಾರೆ. 5 ಆನೆಗಳು ಕೂಡ ಆಗಮನವಾಗ್ತಾ ಇದೆ. ಅದಕ್ಕೂ ಕೂಡ ಪ್ರತ್ಯೇಕವಾದಂಥ ಜಾಗ ಆಗಿರ್ಬೋದು, ಮತ್ತೆ ಬರುವಂಥ ಆನೆ ಮಾವುತ ಕಾವಡಿಗಳಿಗೆ ಸಪರೇಟ್ ಟೆಂಟ್ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನು ಕೂಡ ನಿರ್ಮಾಣ ಮಾಡಿದ್ದಾರೆ. ಇನ್ನು 5 ಆನೆಗಳು ಸೇರ್ಪಡೆ ಆಗುತ್ತೆ. ಆನೆಗಳು ಕೂಡ ವಿಶೇಷವಾದಂಥ ಪೌಷ್ಟಿಕ ಆಹಾರ ಕೂಡ ಸಿಗ್ತಾ ಹೋಗುತ್ತೆ, ಸ್ಪೆಷಲ್ ರೇಷನ್. ಇನ್ನು ನಮ್ಮ ಈಗ ಸದ್ಯಕ್ಕೆ 8 ಆನೆಗಳು ಇವತ್ತಿನ ಕ್ಯಾಂಪ್ ನೋಡ್ತಾ ಇರ್ಬೋದು. ಎಲ್ಲ ಆನೆಗಳಿಗೂ ಕೂಡ ಪ್ರತ್ಯೇಕವಾಗಿ ಕಟ್ಟಾಕಿರ್ತಾರೆ. ಮೇವನ್ನು ಕೂಡ ತಯಾರು ಮಾಡಿ ಅವರವರು ಮಾವುತರು ತಿನ್ನಿಸ್ತಾ ಇದ್ದಾರೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಗೊತ್ತು, ಆನೆ ತಾಲೀಮು ಗಜಪಡೆಯ ತಾಲೀಮು ಮುಂದೆ ಸಿಕ್ಕಾಪಟ್ಟೆ ಜನ ಸೇರ್ತಾರೆ ನೋಡಬೇಕು ಅಂತ. ಅಷ್ಟೇ ಚೆನ್ನಾಗಿರುತ್ತೆ. ಪ್ರತಿ ದಿವಸ ಕೂಡ ಬೆಳಗ್ಗೆ ಮತ್ತು ಸಂಜೆ ವಾಕಿಂಗ್ ತಾಲೀಮ್ನಲ್ಲಿ 9 ಆನೆಗಳು ಕೂಡ ಭಾಗಿಯಾಗ್ತವೆ. ನೋಡೋಕೆ ಬಹಳಷ್ಟು ಕಣ್ತುಂಬಿಕೊಳ್ಳಿ, ಬಹಳಷ್ಟು ಚೆನ್ನಾಗಿರುತ್ತೆ. ಅದ್ಭುತವಾದಂಥ ಕ್ಷಣ ಇವೆಲ್ಲವೂ ಕೂಡ. ಮೈಸೂರು ದಸರಾ ಅಂತ ಬಂದರೆ ಪ್ರಮುಖ ಆಕರ್ಷಣೆ ನಮ್ಮ ಗಜಪಡೆಗೆ ಸೂಪರ್ ಆಗಿ ತಾಲೀಮನ್ನು ನೀಡ್ತಾ ಹೋಗ್ತಾರೆ. ಅಭಿಮನ್ಯು ನೇತೃತ್ವದಲ್ಲಿ ಈ ವರ್ಷ ಕೂಡ ಜಂಬೂ ಸವಾರಿ ನಡೆಯುತ್ತೆ. ಇನ್ನು ಏಕಲವ್ಯನ ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಪ್ರಶಾಂತ್, ಧನಂಜಯ, ಕಂಚನ್, ಭೀಮನ ಕ್ರೇಜ್ ಅಂತೂ ನೆಕ್ಸ್ಟ್ ಲೆವೆಲ್ ಇದೆ ಬಿಡಿ. ಭೀಮನ ಬಗ್ಗೆ ಮಾತನಾಡೋಕೆ ಇಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಎಲ್ರಿಗೂ ಕೂಡ ಭೀಮ ಯಾರು ಅಂತ ಗೊತ್ತು. ಭೀಮ ಬರ್ತಾ ಇದ್ರೆ ಜೋರಾಗಿ ಭೀಮ ಅಂತ ಕೂಗ್ತಾರಾಗ ಭೀಮ ಸೊಂಡ್ಲನ್ನು ಕೂಡ ಎತ್ತಾನೆ, ಸೈನ್ ಕೊಡ್ತಾನೆ. ಸೊ ಆ ರೀತಿಯ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಭೀಮ ಸಂಪಾದನೆ ಮಾಡಿದ್ದಾನೆ. ಇನ್ನು ಹೆಂಗಿರೋ ಎನರ್ಜೆಟಿಕ್ ಫ್ಯೂಚರ್ ನಮ್ಮ ಏಕಲವ್ಯನಿಗೂ ಕೂಡ ತುಂಬಾನೇ ಕ್ರೇಜ್ ಇದೆ. ಮತ್ತೆ ಕಂಚನ್ಗೂ ಕೂಡ ಸಿಕ್ಕಾಪಟ್ಟೆ ಜನ ಕೂಡ ಇಷ್ಟಪಡ್ತಾರೆ. ಸೊ ಕಾದು ನೋಡಬೇಕು ಈ ವರ್ಷ ಪಟ್ಟದಾನೆ ಯಾವ ಆನೆಯನ್ನು ಸೆಲೆಕ್ಟ್ ಮಾಡ್ತಾರೆ, ನಿಶಾನನ್ನು ಯಾವ ಆನೆಯನ್ನು ಸೆಲೆಕ್ಟ್ ಮಾಡ್ತಾರೆ ಅಂತ. ರಾಜಮಾತೆ ಪ್ರಮೋದ ದೇವಿ ಅವರು ಇದನ್ನೆಲ್ಲ ಡಿಸೈಡ್ ಮಾಡುವಂಥದ್ದು. ಸೊ ಅದು ಮುಂಬರುವ ದಿವಸಗಳಲ್ಲಿ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ತಾಲೀಮು ನೆಕ್ಸ್ಟ್ ಹಂತಕ್ಕೆ ಅಂದರೆ ಮರಳುಮುಟೆ ತಾಲೀಮ್ ಆಗಿರ್ಬೋದು, ಮರದ ಅಂಬಾರಿ ತಾಲೀಮ್ ಎಲ್ಲವನ್ನೂ ಕೂಡ ಪ್ರಾಕ್ಟೀಸ್ ಮಾಡ್ತಾರೆ. ನಮ್ಮ ಮಹೇಂದ್ರ ಈ ವರ್ಷ ಕೂಡ ಶ್ರೀರಂಗಪಟ್ಟಣ ದಸರಾ 4ನೇ ಬಾರಿ ಶ್ರೀರಂಗಪಟ್ಟಣ ದಸರಾ ಜಂಬೂ ಸವಾರಿಯಲ್ಲಿ ಭಾಗಿಯಾಗ್ತಿರುವಂಥ ಆನೆ ಸೂಪರ್ ಅಂತಲೇ ಹೇಳ್ಬೋದು. ಮಹೇಂದ್ರನಿಗೂ ಕೂಡ ಅಷ್ಟೇ ನೆಕ್ಸ್ಟ್ ಕಬಿನಿ ಪ್ರಿನ್ಸ್ ನೆಕ್ಸ್ಟ್ ಫ್ಯೂಚರ್ ಕ್ಯಾಪ್ಟನ್ ಅಂತ ಕೂಡ ಹೇಳ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸೂಪರ್ ಆಗಿರುವಂಥ ಆನೆ. ಬಹಳಷ್ಟು ಅಭಿಮಾನಿಗಳನ್ನು ಮಹೇಂದ್ರ ಕೂಡ ಸಂಪಾದನೆ ಮಾಡಿರುವಂಥದ್ದು ನಿಜ. ಪ್ರಶಾಂತ್ ಆನೆ ಬಗ್ಗೆ ಕೂಡ ಹೇಳಬೇಕು. ಆತ ಕೂಡ ಸೂಪರ್ ದುಬಾರಿ ಕಿಂಗ್ ಅಂತ ಹೇಳ್ಬೋದು. ಆತನಿಗೂ ಕೂಡ ಫ್ಯೂಚರ್ ಇದೆ. ಅಂಬಾರಿನ ಬರುವಂಥ ಒಂದು ಚಾನ್ಸಸ್ ಬಹುತೇಕ ಕೂಡ ಪ್ರಶಾಂತನಿಗೂ ಕೂಡ ಇದೆ. ಮತ್ತು ಧನಂಜಯನಿಗೂ ಕೂಡ ಅಷ್ಟೇ ತುಂಬ ಹೆಸರುಗಳು ಕೂಡ ಕೇಳಿ ಬರುತ್ತಿರುವಂಥದ್ದು. ಲಿಸ್ಟ್ನಲ್ಲಿ ಧನಂಜಯ ಕೂಡ ಇದ್ದಾನೆ. ನೋಡೋಣ ಯಾವ ಆನೆಗೆ ಫ್ಯೂಚರ್ನಲ್ಲಿ ಅಂದರೆ ನೆಕ್ಸ್ಟ್ 1-2 ವರ್ಷಗಳಲ್ಲಿ ಅಂಬಾರಿ ಬರುವಂಥ ಚಾನ್ಸ್ ಸಿಗುತ್ತೆ ಅಂತ. ಅಭಿಮನ್ಯು ನೆಕ್ಸ್ಟ್ ವರ್ಷ ಅಂಬಾರಿ ಬರುವಂಥ ಸಾಧ್ಯತೆ ಇದ್ರೂ ಇರ್ಬೋದು, ಇಲ್ದೇನೂ ಇರ್ಬೋದು. ಈಗ 59 ರೆಕಾರ್ಡ್ಸ್ ಪ್ರಕಾರ ಇರುವಂಥದ್ದು. ನೆಕ್ಸ್ಟ್ ಇಯರ್ಗೆ ಏನಾದರೂ ರಿಟೈರ್ಮೆಂಟ್ ಕೊಡ್ತಾರೆ ಅಥವಾ ಅಂಬಾರಿಯನ್ನು ಒರೆಸಿ ರಿಟೈರ್ಮೆಂಟ್ ಕೊಡ್ತಾರೆ, ಕಾದು ನೋಡಬೇಕಿದೆ. ಈ ವರ್ಷ ತುಂಬಾ ವಿಜೃಂಭಣೆಯಿಂದ ದಸರಾ ಕೂಡ ನಡೆಯುತ್ತೆ. ಜನತೆ ಕೂಡ ನೋಡೋಕ್ಕೆ ವೆಯ್ಟ್ ಮಾಡ್ತಾ ಇದ್ದಾರೆ. ಅದೇ ರೀತಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಇರುತ್ತೆ. ಮತ್ತು ಈ ವರ್ಷದ ಅರೇಂಜ್ಮೆಂಟ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸಾಕಷ್ಟು ಚೆನ್ನಾಗಿ ಆನೆಗಳಿಗೆ ಪ್ರತ್ಯೇಕವಾಗಿ ವ್ಯವಸ್ಥೆಯನ್ನು ಸಹ ಮಾಡ್ತಿದ್ರೆ ಎಲ್ರಿಗೂ ಕೂಡ ಇಷ್ಟ ಆಗ್ತಿದೆ. ತಪ್ಪದೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಈಗಲೇ ಫಾಲೋ ಮಾಡ್ಕೊಳ್ಳಿ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸನ್ನು ಮಾಡಿದ್ದಾರೆ. ಆನೆಗಳಿಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೆ ವ್ಯವಸ್ಥೆ ಆಗಿರ್ಬೋದು, ಕಟ್ಟಾಕೋಕ್ಕೆ ವ್ಯವಸ್ಥೆ, ಮತ್ತು ಆನೆ ಮಾವುತ ಕಾವಡಿಗಳಿಗೆ ಸ್ಪೆಷಲ್ ಊಟ. ಮತ್ತು ಯಾರಾದರೂ ಅತಿಥಿಗಳು ಬರ್ತಾರೆ, ಸೊ ಅವರು ಅಲ್ಲಿ ನಾವು ಊಟವನ್ನು ಬಡಿಸ್ತೀವಿ, ಇವತ್ತಿನ ಊಟದ ವೆಚ್ಚ ನಾವು ಮಾಡ್ತೀವಿ ಅಂತೇಳಿ ಅವರೇ ಪ್ರತ್ಯೇಕವಾಗಿ ಕ್ಯಾಟ್ರಿಂಗ್ ಫುಡ್ಡನ್ನು ಸಹ ಮಾಡ್ಕೊಬಂದು ಆನೆ ಮಾವುತ ಕಬಡ್ಡಿಗಳಿಗೆ ವಿತರಣೆ ಮಾಡುವುದು, ಬಡಿಸುವಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾರೆ. ಅವರಿಗೆ ಒಂಥರ ಖುಷಿ. ಮತ್ತು ಇನ್ನು ಕೆಲವೊಂದಿಷ್ಟು ಜನರು ಬಂದು ಆನೆ ಮಾವುತ ಕಬಡ್ಡಿಗಳಿಗೆ ಬಟ್ಟೆಯನ್ನು ವಿತರಣೆ ಮಾಡಿದ್ದಾರೆ.